ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ನೋಡಲು ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಪ್ರೈಮಾ ಡಯಾಗ್ನಾಸ್ಟಿಕ್ಗೆ ಬಂದಿದ್ದಾರೆ ಪಾಂಡ್ಯ. ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಬೆಂಗಳೂರಿಗೆ ಬಂದಿದ್ದಾರೆ. ಡಯಾಗ್ನಾಸ್ಟಿಕ್ ಲ್ಯಾಬ್ಗೆ ಬಂದಿದ್ದಾರೆ. ಇಲ್ಲಿ ಪಾಂಡ್ಯವನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಯಲಹಂಕ ನ್ಯೂ ಟೌನ್ನಲ್ಲಿ ಇರುವಂತಹ ಪ್ರೈಮಾ ಡಯಾಗ್ನಾಸ್ಟಿಕ್ಸ್ ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾ ಜೊತೆಗೆ ಪಾಂಡ್ಯ ಬಂದಿದ್ದಾರೆ. ಹಾರ್ದಿಕ್ ಪಾಂಡ್ಯ ನೋಡಲು ಪಾಂಡ್ಯ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಪೊಲೀಸರ ಭದ್ರತೆ ನಡುವೆ ಪಾಂಡ್ಯ ಹೋಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಮತ್ತು ಗರ್ಲ್ ಫ್ರೆಂಡ್ ಮಹಿಕಾ ಪೊಲೀಸರ ಭದ್ರತೆಯೊಂದಿಗೆ ತೆರಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೋಡಿ, ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಬರ್ತಾ ಇರುವಂತಹ ದೃಶ್ಯಾವಳಿಗಳದು. ಅವ್ರು ಬಂದಿದ್ದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದಕ್ಕೆ, ಅವರ ಫೋಟೋ ತೆಗೆಯೋದಕ್ಕೆ ಯಾವ ರೀತಿಯಾಗಿ ಮುಗಿಬಿದ್ದಿದ್ರು ಅನ್ನುವಂಥದ್ದನ್ನ ತೋರಿಸ್ತಿದೀವಿ. ಸ್ನೇಹಿತೆ ಮಹಿಕಾ ಜೊತೆಗೆ ಪಾಂಡ್ಯ ಬಂದಿದ್ರು. ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ನೋಡಲು ಜನಸಾಗರವೇ ಸೇರಿತ್ತು. ನೋಡಿ, ಸಂಚಾರ ವ್ಯವಸ್ಥೆಗೆ ಕೂಡ ಅಡಚಣೆ ಉಂಟಾಗಿದೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ತನ್ನ ನೆಚ್ಚಿನ ಕ್ರಿಕೆಟರ್ ನೋಡೋದಕ್ಕೆ ಫ್ಯಾನ್ಸ್ಗಳು ಮುಗಿಬಿದ್ದಿದ್ದಾರೆ. ಅವರ ಫೋಟೋ ತೆಗೆಯೋದಕ್ಕೆ ಅಂತ, ಸೆಲ್ಫಿ ತೆಕ್ಕೊಳ್ಳೋದಕ್ಕೆ ಅಂತ ಫ್ಯಾನ್ಸ್ಗಳು ಯಾವ ರೀತಿ ಮುಗಿಬಿದ್ದಿದ್ದಾರೆ ಅನ್ನೋದನ್ನ ಗಮನಿಸ್ತಿದ್ದೀವಿ. ನಂತರ ಪೊಲೀಸರು ಬಂದು ಹಾರ್ದಿಕ್ ಪಾಂಡ್ಯ ಮತ್ತು ಅವರ ಗರ್ಲ್ ಫ್ರೆಂಡ್ ಅನ್ನ ಭದ್ರತೆಯೊಂದಿಗೆ ಕಳುಹಿಸಿಕೊಟ್ಟಿದ್ದಾರೆ ಲ್ಯಾಬ್ಗೆ. ಬೆಂಗಳೂರಿನ ಪ್ರೈಮಾ ಡಯಾಗ್ನಾಸ್ಟಿಕ್ಸ್ಗೆ ಬಂದಿರುವಂಥದ್ದು. ಯಲಹಂಕ ನ್ಯೂ ಟೌನ್ಗೆ ಹಾರ್ದಿಕ್ ಪಾಂಡ್ಯ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಆ ಫ್ಯಾನ್ಸ್ಗಳೆಲ್ಲರೂ ಕೂಡ ಮುಗಿಬಿದ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾ ಜೊತೆ ಬಂದಿರುವಂತದ್ದು ಹಾರ್ದಿಕ್ ಪಾಂಡ್ಯ. ಅಭಿಮಾನಿಗಳು ಈ ಸಂದರ್ಭದಲ್ಲಿ ಜಮಾವಣೆಗೊಂಡಿದ್ದಾರೆ. ಪೊಲೀಸರು ಅಭಿಮಾನಿಗಳನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಏನಕ್ಕೆ ಬಂದಿದ್ದು ಹಾರ್ದಿಕ್ ಪಾಂಡ್ಯ, ಮತ್ತೆ ಯಾವಾಗ ಬಂದಿದ್ರು, ಯಾಕೆ ಬಂದಿದ್ರು, ಮತ್ತೆ ಆ ಫ್ಯಾನ್ಸ್ ಗಳಿಗೆಲ್ಲ ಹೇಗೆ ಗೊತ್ತಾಯ್ತು ಇವ್ರು ಬರ್ತಿದ್ದಾರೆ ಅಂತ? ಇವತ್ತು ಸಂಜೆ ಸುಮಾರಿಗೆ ಯಲಹಂಕ ನ್ಯೂ ಟೌನ್ನಲ್ಲಿರುವಂತಹ ಪ್ರೈಮಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಇಂಡಿಯನ್ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ತನ್ನ ಗೆಳತಿಯ ಜೊತೆಗೂಡ್ಬಿಟ್ಟು ಫೆರಾರಿ ಕಾರ್ನಲ್ಲಿ ಬರ್ತಾರೆ. ಈ ಫೆರಾರಿ ಕಾರ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಅಭಿಮಾನಿಗಳಿಗೆ ಗೊತ್ತಾಗೋದಿಲ್ಲ. ಬದಲಾಗಿ ಅಲ್ಲಿ ಯಾವಾಗ ಹಾರ್ದಿಕ್ ಪಾಂಡ್ಯ ಆ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ನ ಒಳಭಾಗಕ್ಕೆ ಹೋಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಅಲ್ಲೆಲ್ಲವೂ ಕೂಡ ಅಷ್ಟೇ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ತನ್ನ ಗೆಳತಿ ಜೊತೆ ಬಂದಿದ್ದಂಥ ವಿಚಾರ ಗೊತ್ತಾಗಿದ್ದಂಥ ತಕ್ಷಣವೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಅಷ್ಟೇ ಆ ಡಯಾಗ್ನೋಸ್ಟಿಕ್ ಸೆಂಟರ್ನ ಮುಂಭಾಗದಲ್ಲಿ ಸೇರ್ಕೊತಾರೆ. ಇದಾದಂಥ ಬಳಿಕ ಎಲ್ಲರೂ ಕೂಡ ಅಷ್ಟೇ ಶಿಳ್ಳೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಹೆಸರನ್ನು ಕೂಗೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಬಂದಿದ್ದಂಥ ಫೆರಾರಿ ಕಾರ್ ಏನಿತ್ತು, ಆ ಒಂದು ಫೆರಾರಿ ಕಾರ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಸೆಲ್ಫಿಯನ್ನು ಕ್ಲಿಕ್ಸ್ಕೋದಕ್ಕೂ ಕೂಡ ಅಷ್ಟೇ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಅಂತ ಪ್ಲೇಸ್ನಲ್ಲಿ ಒಂದಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬರ್ತಾರೆ. ಸುಮಾರು 1 ಗಂಟೆಗಳ ಕಾಲ ಪೊಲೀಸರು ಹರಸಾಹಸವನ್ನು ಪಡ್ತಾರೆ. ಯಾಕಂದರೆ ಆ ಡಯಾಗ್ನೋಸ್ಟಿಕ್ ಸೆಂಟರ್ ಒಳಭಾಗದಲ್ಲಿದ್ದಂಥ ಹಾರ್ದಿಕ್ ಪಾಂಡ್ಯ ಹೊರಗಡೆ ಕೂಡ ಅಷ್ಟೇ ಬರೋದಕ್ಕಾಗಿರಲಿಲ್ಲ. ಯಾಕಂದರೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಂಥ ಫ್ಯಾನ್ಸು ಹಾರ್ದಿಕ್ ಪಾಂಡ್ಯ ಮೇಲೆ ಎರಗೋಕೆ ಹೋಗ್ತಾರೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಜೊತೆ ಸೆಲ್ಫಿ ತಗೊಳ್ಳೋದಕ್ಕೂ ಕೂಡ ಅಷ್ಟೇ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಹಾರ್ದಿಕ್ ಪಾಂಡ್ಯ ಭದ್ರತಾ ಸಿಬ್ಬಂದಿಯವ್ರಿಗೂ ಕೂಡ ಸೂಚನೆಯನ್ನು ಕೊಡ್ತಾರೆ. ಆದರೆ ಆ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿದ್ದಂಥ ಖಾಸಗಿ ಭದ್ರತಾ ಸಿಬ್ಬಂದಿ ಏನಿದ್ರು, ಆ ಭದ್ರತಾ ಸಿಬ್ಬಂದಿಯವರು ಅಲ್ಲಿ ಪ್ರೊಟೆಕ್ಟ್ ಮಾಡೋಕೆ ಆಗಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸ್ಥಳೀಯ ಪೊಲೀಸರಿಗೂ ಕೂಡ ಅಷ್ಟೇ ಮಾಹಿತಿಯನ್ನು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದ್ಬಿಟ್ಟು ಅಲ್ಲಿದ್ದಂಥ ಗುಂಪನ್ನು ಚದುರಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದಂಥ ಬಳಿಕ ಸುಮಾರು 1 ಗಂಟೆಗಳ ಕಾಲ ಅದೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ತನ್ನ ಗೆಳತಿ ಇಬ್ಬರು ಕೂಡ ಇದ್ರು. ಯಾವಾಗ ಪೊಲೀಸರು ಬಂದು ಗುಂಪನ್ನು ಚದುರಿಸು ತದನಂತರ ತಾನು ಬಂದಿದ್ದಂಥ ಫೆರಾರಿ ಕಾರ್ನಲ್ಲಿ ತನ್ನ ಗೆಳತಿಯೊಂದಿಗೆ ಹಾರ್ದಿಕ್ ಪಾಂಡ್ಯ ಕೂಡ ಈಗ ಬಂದಿರುವಂಥದ್ದು. ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಳಿಸಲಾಗಿದೆ. ಈಗಾಗಲೇ ಹಾರ್ದಿಕ್ ಪಾಂಡ್ಯ ಆ ಒಂದು ಡಯಾಗ್ನೋಸ್ಟಿಕ್ ಸೆಂಟರಿಂದ ಹೊರ ಬಂದಂಥ ಬಳಿಕ ಅಲ್ಲಿನ ಜನರು ಕೂಡ ಅಷ್ಟೇ ಹೋಗಿದ್ದಾರೆ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸುಮಾರು 1-2 ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ಯಲಹಂಕ ನ್ಯೂಟನ್ನಲ್ಲಿರುವಂತಹ ಒಂದು ಪರ್ಟಿಕ್ಯುಲರ್ ಅಂತ ಪ್ಲೇಸ್ ಏನಿತ್ತು, ಆ ಒಂದು ರೋಡ್ ತುಂಬಾನು ಕೂಡ ಅಷ್ಟೇ ಟ್ರಾಫಿಕ್ ಜಾಮ್ ಆಗಿತ್ತು ಅಂತಾನೆ ಹೇಳ್ಬೋದು. ಚೈತ್ರ. ಮಂಜುನಾಥ್, ಇನ್ನು ಹಾರ್ದಿಕ್ ಪಾಂಡ್ಯ ಬಂದಂತಹ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಈ ಹಿಂದೆ ನೋಡಿದ್ವಿ ವಿಜಯೋತ್ಸವದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಲ್ತುಣಿತ ಉಂಟಾಯಿತು, ಎಂತಹ ಘಟನೆ ನಡೀತು ಅಂತ. ಪೊಲೀಸರು ತಕ್ಷಣ ಬಂದ್ರ, ಅವ್ರಿಗೆ ಪ್ರೊಟೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರಾ? ಎಸ್, ಖಂಡಿತವಾಗ್ಲೂ. ಯಾಕಂದರೆ ಹಿಂದೆಯೂ ಕೂಡ ಅಷ್ಟೇ RCB ಕಪ್ ಗೆದ್ದಂಥ ಸಂದರ್ಭದಲ್ಲಿ ಇದೇ ಒಂದು ಚಿನ್ನಸ್ವಾಮಿ
ಕ್ರೀಡಾಂಗಣದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ 11 ಜನ ಕಾಲ್ತುಳಿತಕ್ಕೊಳಗಾಗಿ ಸಾವನ್ನಪ್ಪಿದ್ರು. ಇದಾದಂಥ ಬಳಿಕ ಯಾವುದೇ ಸೆಲೆಬ್ರಿಟಿ ಕೂಡ ಅಷ್ಟೇ ಬೆಂಗಳೂರು ನಗರಕ್ಕೆ ಬಂದರೂ ಕೂಡ, ಅದರಲ್ಲೂ ಕೂಡ ಪ್ರಮುಖವಾಗಿ ಕ್ರಿಕೆಟರ್ಸ್ ಏನೇ ಬೆಂಗಳೂರು ನಗರಕ್ಕೆ ಬಂದರೂ ಕೂಡ ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಅಷ್ಟೇ ಮಾಹಿತಿಯನ್ನು ಕೊಡಬೇಕು ಅಂತಲೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಅದರಂತೆ ಇವತ್ತು ಏನು ಹಾರ್ದಿಕ್ ಪಾಂಡ್ಯ ಬರುವಂಥ ವಿಚಾರವೂ ಕೂಡ ಅಷ್ಟೇ ಯಲಹಂಕ ನ್ಯೂ ಟೌನ್ ಪೊಲೀಸರಿಗೆ ಹೇಳಿದ್ರು. ಆದರೂ ಕೂಡ ಅಷ್ಟೇ ಪೊಲೀಸರು ಒಂದೆರಡು ಸಿಬ್ಬಂದಿಯನ್ನು ಮಾತ್ರ ಅಲ್ಲಿ ನಿಯೋಜನೆಯನ್ನು ಕೂಡ ಮಾಡ್ಕೊಂಡಿದ್ರು. ಯಾಕಂದರೆ ನಾಳೆ ದಿನ ಸಾವಿರಾರು ಸಂಖ್ಯೆಯಲ್ಲಿ ಬರ್ಬೋದು. ಯಾಕಂದರೆ ಒಬ್ಬ ಇಂಡಿಯನ್ ಕ್ರಿಕೆಟರ್ ಅಂದಂತ ವೇಳೆ ಅದರಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯಗೆ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಇದ್ದಾರೆ. ಅಲ್ಲಿ ಜಾಸ್ತಿ ಜನ ಸೇರ್ಬೋದು, ಮತ್ತೇನಾದರೂ ಒಂದು ಅಷ್ಟಿತ್ತು ಅಹಿತ ಘಟನೆಗಳಾಗಬಹುದು, ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಕ್ರಿಯೇಟ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಪೊಲೀಸರನ್ನು ಕೂಡ ಅಷ್ಟೇ ನಿಯೋಜನೆ ಮಾಡಿದ್ರು. ಆದರೆ ಕ್ರೌಡ್ ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ದಂಥ ಕ್ರೌಡ್ಗಿಂತನೂ ಕೂಡ ಅಷ್ಟೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೌಡ್ ಬಂತು. ಜೊತೆಗೆ ಆ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಏನಿತ್ತು, ಆ ಸೆಂಟರ್ನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಕೊಂಡ್ಬಿಟ್ರು. ಆ ಒಂದು ಫೆರಾರಿ ಕಾರ್ ಏನಾಯ್ತು, ಐಷಾರಾಮಿ ಕಾರಲ್ಲಿ ನಿಲ್ಲಿಸಿದ್ದ ಆ ಕಾರು ಕೂಡ ಅಷ್ಟೇ ಹೊರಗಡೆ ತೆಗೆಯೋದಕ್ಕೂ ಕೂಡ ಆಗದ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ರಲ್ಲಿ. ಇದರಲ್ಲಿ ಅಲ್ಲಿದ್ದಂಥ ಆ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ನ ಒಂದಷ್ಟು ಭದ್ರತಾ ಸಿಬ್ಬಂದಿ ಏನಿದ್ರು ಅವರು ಅದನ್ನು ಕ್ಲಿಯರ್ ಮಾಡೋಕ್ಕಾಗಿಲ್ಲ, ಅಷ್ಟೊಂದು ಕಷ್ಟ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಇರುವಂಥ ಯಲಹಂಕ ನ್ಯೂ ಟೌನ್ ಮತ್ತು ಯಲಹಂಕ ಪೊಲೀಸ್ ಇಬ್ಬರು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಲಾಠಿ ಹಿಡ್ಕೊಂಡು ಹೋಗಿ ಅಲ್ಲಿರುವಂತಹ ಫ್ಯಾನ್ಸ್ ಅನ್ನ ಚೆದರಿಸಿದ್ದಾರೆ. ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಸುಮಾರು 1-1.5 ಗಂಟೆಗಳ ಕಾಲ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಅಲ್ಲಿದ್ದಂಥ ಫ್ಯಾನ್ಸ್ ನ ಹೋಗೋದು ಕಳಿಸೋದ್ರವರೆಗೂ ಕೂಡ ಅಷ್ಟೇ ಅಲ್ಲೇ ವೆಯ್ಟ್ ಮಾಡ್ಕೊಂಡು ತದನಂತರ ತನ್ನ ಗೆಳತಿಯ ಜೊತೆ ಹಾರ್ದಿಕ್ ಪಾಂಡ್ಯ ಹೊರಗಡೆ ಬಂದಿರುವಂತಹದ್ದು. ಚೈತ್ರ, ಮಂಜುನಾಥ್, ಇನ್ನು ಹಾರ್ದಿಕ್ ಪಾಂಡ್ಯ ಬರುವಂತದ್ದು ಮೊದಲೇ ಪ್ರೀ ಪ್ಲಾನ್ ಆಗಿರುವಂತದ್ದ ಅಥವಾ ಸಡನ್ ಆಗಿ ಬಂದಿದ್ದ, ಹೇಗೆ? ಚೈತ್ರ, ಯಾವುದೇ ಒಬ್ಬ ಸೆಲೆಬ್ರಿಟಿ, ಅದರಲ್ಲೂ ಕೂಡ ಯಾವುದೇ ಕ್ರಿಕೆಟರು ಬೆಂಗಳೂರಿಗೆ ಬಂದು ಯಾವುದೇ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ರೂ ಕೂಡ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಒಂದು ವೇಳೆ ಕೊಟ್ಟಿಲ್ಲ ಅನ್ನಂತಹ ವೇಳೆಯಲ್ಲಿ ಯಾರು ಅವ್ರನ್ನ ಕರೆಸಿರ್ತಾರೆ ಆಯೋಜಕರು, ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಇಲ್ಲಿ ಮೊದಲನೇದಾಗಿ ಹಾರ್ದಿಕ್ ಪಾಂಡ್ಯ ಬರುವಂತಹ ವಿಚಾರ ಮೊದಲನೇ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ರು. ಮಾಹಿತಿ ಕೊಟ್ಟಿದ್ದಂಥ ಕಾರಣಕ್ಕೋಸ್ಕರ ಒಂದಷ್ಟು ಮೆನ್ಸ್ನ ಹಾಕೊಂಡಿದ್ರು. ಆದರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಷ್ಟೊಂದು ಸಂಖ್ಯೆಯಲ್ಲಿ ಫ್ಯಾನ್ಸ್ ಬರ್ತಾರಲ್ಲಿ, ಸೆಲ್ಫಿಗೋಸ್ಕರ ಮುಗಿ ಬೀಳ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಯಾವುದೇ ಒಬ್ಬ ಕ್ರಿಕೆಟರ್ನ ಟಿವಿಯಲ್ಲಿ ಮಾತ್ರ ನೋಡಿರ್ತಾರೆ. ಏಕಾಏಕಿ ಆ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಬಂದಂಥ ವೇಳೆಯಲ್ಲಿ ಆತನನ್ನು ಮುಟ್ಟಬೇಕು ಒಂದಷ್ಟು ಜನ ಹೋಗ್ತಾರೆ, ಆತನ ಜೊತೆ ಸೆಲ್ಫಿ ತಗೊಳ್ಬೇಕು ಅಂತ ಕೂಡ ಒಂದಷ್ಟು ಜನ ಹೋಗ್ತಾರೆ, ಆತನನ್ನು ಮಾತನಾಡಿಸಬೇಕು ಅಂತಲೂ ಕೂಡ ಒಂದಷ್ಟು ಜನ ಹೋಗ್ತಾರೆ. ಅದೇ ರೀತಿಯಲ್ಲಿ ಹಾರ್ದಿಕ್ ಪಾಂಡ್ಯ ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಲ್ಲಿದ್ದಂಥ ಜನರು, ಯಾಕಂದರೆ ಕೇವಲ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿದ್ದಂಥ ಎಲ್ಲರೂ ಕೂಡ ಅಷ್ಟೇ ಹೋಗಿ ಸೇರ್ಕೊತಾರೆ. ಒಂದಷ್ಟು ಜನರು ಅಕ್ಕಪಕ್ಕದಲ್ಲಿರುವಂಥ ಫೋನ್ ಮಾಡಿ ಕರ್ಸ್ಕೊತಾರೆ. ಯಾಕಂದರೆ ಒಬ್ಬ ಸೆಲೆಬ್ರಿಟಿ ಮತ್ತು ಒಬ್ಬ ಕ್ರಿಕೆಟರ್ ಬಂದಂಥ ಸಂದರ್ಭದಲ್ಲಿ ಅವ್ರು ನೋಡುವಂಥ ಒಂದು ತವಕ ಎಲ್ಲರಲ್ಲೂ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಅಷ್ಟೇ ಅಲ್ಲಿ ನೆರೆದಿದ್ದಂಥ ಜನರು, ಅಕ್ಕಪಕ್ಕದವರು ಎಲ್ಲರೂ ಕೂಡ ಅಷ್ಟೇ ಸೇರ್ಕೊಂಡಂಥ ಪರಿಣಾಮವಾಗಿ ಈ ರೀತಿಯ ಅಂತ ಒಂದು ದೊಡ್ಡ ಜನಸ್ತೋಮ ಅಲ್ಲಿ ನೆರೆದಿತ್ತು ಅಂತ ಹೇಳ್ಬೋದು. ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಸುಮಾರು ಒಂದು 15-20 ನಿಮಿಷಗಳಲ್ಲಿ ಲಾಠಿ ಚಾರ್ಜ್ ಮಾಡುವಂಥ ಹಂತಕ್ಕೂ ಕೂಡ ಬಂದಿತ್ತು. ಲಾಠಿಯನ್ನು ಹಿಡ್ಕೊಂಡು ಅಲ್ಲಿದ್ದಂಥವ್ನು ಚೆದರಿಸಿದ್ರು. ಒಟ್ಟಿನಲ್ಲಿ ಪೊಲೀಸರಿಗೆ ಮೊದಲನೇ ಇಂಟಿಮೇಟ್ ಇದ್ದಂಥ ಕಾರಣಕ್ಕೋಸ್ಕರ ಇದು ಬೇಗ ಮುಗೀತು. ಇಲ್ಲ ಅಂತಂದ ವೇಳೆಯಲ್ಲಿ ಪೊಲೀಸರಿಗೆ ವಿಚಾರ ಗೊತ್ತಾಗಿದೆ ಅಂತ ಬಳಿಕ ಪೊಲೀಸರಲ್ಲಿ ಬಂದು ಅದೆಲ್ಲ ಕೂಡ ಕ್ಲಿಯರ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ಒಂದು 2-3 ಗಂಟೆಗಳಾಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಹಾರ್ದಿಕ್ ಪಾಂಡ್ಯ ಬರುವಂಥ ವಿಚಾರ ಮೊದಲನೇ ಅಲ್ಲಿನ ಆಯೋಜಕರು ಕೊಟ್ಟಿದ್ದಂಥ ಪರಿಣಾಮಕ್ಕೋಸ್ಕರ ಅಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸರು ಮೆನ್ನ ಡೆಪ್ಯೂಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಕ್ರೌಡ್ ಜಾಸ್ತಿ ಆದಂಥ ವೇಳೆಯಲ್ಲಿ ಇನ್ನು ಬೇರೆ ಮೆನ್ನು ಕೂಡ ಅಷ್ಟೇ ಅಲ್ಲಿ ಕರ್ಸ್ಕೊಂಡ್ಬಿಟ್ಟು ಚೆದರಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ತನ್ನ ಗೆಳತಿಯೊಂದಿಗೆ ಫೆರಾರಿ ಕಾರ್ನಲ್ಲಿ ಕೂಡ ಈಗಾಗಲೇ ಖಾಸಗಿ ಹೋಟೆಲ್ಗೆ ಹೋಗಿರುವಂತಹ ಒಂದು ಘಟನೆ ಆಗಿರುವಂತಹದ್ದು. ಚೈತ್ರ, ಧನ್ಯವಾದ ಮಂಜು.